ಜೋರಾದ ಚಪ್ಪಾಳಿಯೊಂದಿಗೆ ವೇದಿಕೆಗೆ ಸ್ವಾಗತಿಸೋಣ ಶ್ರೀ TN ಸೀತಾರಾಮ್ ಅವರನ್ನ. ಇವತ್ತಿನ ಸಂವಾದಕರು ರಾಜೇಶ್ ಶೆಟ್ಟಿ ಸರ್ ಬಗ್ಗೆ ಜಾಸ್ತಿ ಪರಿಚಯ ಮಾಡೋದು ಅಗತ್ಯ ಇಲ್ಲ ಅನ್ಸುತ್ತೆ. ಇವತ್ತು ನಾನು ಮೊದಲಿಗೆ ಅವರು ಕಾಣೆಯಾಗಿರುವ ಕತೆಗಾರನಿಂದಲೇ ಈ ಸಂವಾದ ಆರಂಭಿಸೋಣ ಅಂತಿದ್ದೀನಿ. ಅವರು ಬಹಳ ಒಳ್ಳೊಳ್ಳೆ ಕತೆಗಳನ್ನು ಬರೆದಿದ್ದಾರೆ. ನಾಟಕಗಳನ್ನು, ತುಂಬ ಕಾಡುವ ಪಾತ್ರಗಳುಳ್ಳ ನಾಟಕಗಳನ್ನು ಬರೆದಿದ್ದಾರೆ. ಸೊ ಇವತ್ತಿನ ಈ ಸಂವಾದದಲ್ಲಿ ಅವರ ಅಂತರಂಗ ಒಂದು ಏನು ಇಷ್ಟು ಹೇಳದೇ ಇರುವ ಯಾವುದಾದ್ರೂ ಒಂದು ಅಂಶಗಳು ಇವತ್ತು ಬಂದರೆ, ಕತೆಗಾರನ ಅಂತರಂಗ ಬಹಿರಂಗವಾದರೆ ಈ ಅರ್ಧ ಗಂಟೆ ಸಾರ್ಥಕ ಅಂತ ನಾನು ಭಾವಿಸ್ತೀನಿ ಸರ್. ನನ್ನ ಅಂತರಂಗದಲ್ಲಿ ಸಾವಿರ ಸಂಗತಿಗಳಿರುತ್ತೆ. ಅದನ್ನು ಹೇಳೋ ರೀತಿಯಲ್ಲಿ ಹೇಳಿದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಕಥೆಯಾಗೋ, ನಾಟಕವಾಗೋ, ಧಾರಾವಾಹಿಯಾಗಿ, ಮೂಲತಃ ಧಾರಾವಾಹಿಯಾಗಿ ಹೇಳಿದ್ರೆ ಅವ್ರಿಗೆ ಇಷ್ಟ ಆಗಬಹುದು. ಚಿಕ್ಕ ವಯಸ್ಸಿನಲ್ಲೇ ಕತೆಗೂ ಪ್ರಶಸ್ತಿ ತಗೊಂಡ್ರಿ, ನಾಟಕಕ್ಕೂ ಪ್ರಶಸ್ತಿ ತಗೊಂಡ್ರಿ, ಸಿನಿಮಾಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂತು. ಆದರೆ ನಿಮ್ಮ ಆತ್ಮಕಥೆಯಲ್ಲಿ ಒಂದೇ ಒಂದು ಲವ್ ಸ್ಟೋರಿ ಇಲ್ವಲ್ಲ ಸರ್? ಯಾಕೆ ಸರ್ ಬೇಜಾರಾಯ್ತು ನನಗೆ? ಯಾವ್ದು ಜಾಸ್ತಿ ಇರುತ್ತೋ ಅದ್ರ ಬಗ್ಗೆ ಬರೆಯಲ್ಲ ಕಣಣ್ಣ. ನೋಡೋದೆಲ್ಲ ಇರುತ್ತೆ. ನಾವು ಏನೋ ಭಾಳ ಸಾಧಿಸಿದ್ದೀವಿ ಅಂತ ನೀವು ಅಂದ್ಕೊಂಡಿರ್ತೀರಿ. ನಾನು ಕತೆ ಬರೆದಿರ್ಬೋದು, ನಾಟಕ ಬರೆದಿರ್ಬೋದು, ಎಲ್ಲ ಬರೆದಿರ್ಬೋದು. ಅರ್ನೆಸ್ಟ್ ಹೆಮಿಂಗ್ವೇ ಅಂತ ಒಬ್ಬ ರೈಟರ್, ಅವನದೊಂದು ಓಲ್ಡ್ ಮ್ಯಾನ್ ಅಂಡ್ ದಿ ಸೀ ಅಂತ ಒಂದು ಚಿಕ್ಕ ಕಾದಂಬರಿ, ಅದು ಚಿಕ್ಕ ಕಾದಂಬರಿ. ಅವನಿಗೆ 80 ವರ್ಷ 75 ವರ್ಷ ಈ ಥರ ಆಗಿದೆ. ಮೀನನ್ನು ಹಿಡಿಯೋದು ಅವರ ಹವ್ಯಾಸ. ಅವ್ರ ಸುತ್ತ ಇರೋರು ಮೀನನ್ನು ಹಿಡಿತಾ ಇರ್ತಾರೆ. ಇವನಿಗೆ ಯಾರೂ ಹಿಡಿದಿರಲ್ಲ ಅಂಥ ಮೀನನ್ನು ಅವ್ರ ಊರಲ್ಲಿ. ಅಂಥ ಮೀನೊಂದನ್ನು ಹಿಡಿದೆ ಅಂತ ಅಂದ್ಬಿಟ್ಟು ಅವನಿಗೆ ಭಾಳ ಸಂತೋಷ ಇದಾಗಿ ಆ ಮೀನನ್ನು ಹಿಂದ್ಗಡೆ, ಮೀನು ಹಿಡಿಯೋ ಹಡಗಿರುತ್ತಲ್ಲ, ಆ ಹಿಂದ್ಗಡೆ ಕಟ್ಕೊಳ್ಳೋ ಸಾಮಾನ್ಯ, ಅದೆಷ್ಟೋ ಮೈಲಿ, 50 ಮೈಲಿಯೋ 60 ಮೈಲಿಯೋ, ಅದನ್ನು ಇದು ಮಾಡಿಕೊಂಡು ಹಾರಗಳು ಹಾಕ್ಕೊಂಡು ತಾನೇ ಎಲ್ಲರೂ ತನ್ನನ್ನು ಎಷ್ಟು ಹೊಗಳ್ಬೋದು ಅಂತ ಹೇಳಿಕೊಂಡು ದಡಕ್ಕೆ ಬರ್ತಾನೆ. ಅಷ್ಟು ದಿವಸ ಪ್ರಯಾಣ ಮಾಡಿ ದಾರಿಲಿ ಬರ್ತಾ ಶಾರ್ಕ್ಗಳೆಲ್ಲ ತಿಂದುಬಿಟ್ಟಿರುತ್ತೆ. ಆ ಅಸ್ಥಿಪಂಜರ ಮಾತ್ರ ಇರುತ್ತೆ. ನನ್ನ ಸಾಧನೆ ಅಷ್ಟೇ, ಆ ಅಸ್ಥಿಪಂಜರ ಮಾತ್ರ. ಆ ಅಸ್ಥಿಪಂಜರಕ್ಕೆ ನೀನು ನನ್ನನ್ನು ಕರೆದಿದ್ದೀಯ. ನಮ್ಮೆಲ್ಲರ ಸಾಧನೆಯೂ ಅಷ್ಟೇ, ಅಸ್ಥಿಪಂಜರಕ್ಕಿಂತ ಜಾಸ್ತಿ ಇರಲ್ಲ ಅಂತ ನನ್ನ ಭಾವನೆ. ಪ್ರತಿಯೊಬ್ಬರು ಯಾವುದೋ ಒಂದು ಹಂತದಲ್ಲಿ ಒಂದು ಚಂಡಮಾರುತವನ್ನು ದಾಟಿ ಬರ್ತಾರೆ. ಆ ದಾಟಿ ಬಂದ ಮೇಲೆ ಅವರು ಮೊದಲಿನ ಮನುಷ್ಯರಾಗಿ ಇರೋದಿಲ್ಲ ಅಂತ. ಯಾವ ಚಂಡಮಾರುತ ನಿಮ್ಮನ್ನು ಈಗಿನ ಸ್ಥಿತಿಗೆ ರೂಪಿಸಲಿಕ್ಕೆ ಕಾರಣ ಆಯಿತು ಅಂತ ಏನಾದರೂ ಹೇಳ್ಬೋದಾ? ನೀನು ಹೇಳ್ತಾ ಇರೋದು ನೋಡಿದ್ರೆ ಯಾವ ಚಂಡಮಾರುತಾನೆ ನನ್ನ ಈ ಆಳಕ್ಕೆ ನೂಕ್ತು ಅನ್ನೋ ಥರ ಇದೆ. ಅದು ಆಳಕ್ಕೆ ನೂಕ್ತೋ, ಮೇಲಕ್ಕೆ ಎತ್ಕೊಂಡು ಹೋಯ್ತೋ, ಸುತ್ತಾಡಿಸ್ತಾ ಇದೆಯೋ ಅದು ಗೊತ್ತಾಗಲ್ಲ. ಈ ಬದುಕು ಅನ್ನೋ ಚಂಡಮಾರುತ ಇದೆಯಲ್ಲ, ಇವತ್ತು ಬೆಳಗ್ಗೆ ನನಗೆ ಇದು ಉಗಾದಿಯ ಕಹಿಯ ಥರ ಕಂಡಿದ್ದು, ಮಧ್ಯಾಹ್ನದ ವೇಳೆಗೆ ಅದು ಉಗಾದಿಯ ಬೆಲ್ಲವಾಗಿರುತ್ತೆ. ನಾಳೆ ಬೆಳಗ್ಗೆ ಅದು ಮತ್ತೆ ಬೇವಾಗ್ತದೆ, ನಾಡಿದ್ದು ಮತ್ತೆ ಉಗಾದಿ ಆಗ್ತದೆ. ಈ ಬದುಕಿನ ನಿರಂತರತೆ ಇದೆಯಲ್ಲ, ನಿಮ್ಮನ್ನು ಹೀಗೆ ಬೆಳಕಿನ ಹಾಗೆ ಕತ್ತಲಾಗೆ ತಗೊಳ್ಳೋದು. ಆ ಎಲ್ಲ ಚಂಡಮಾರುತಗಳು ನನ್ನನ್ನು ಈ ರೀತಿ ಬರೀದೇ ಇರೋ ಥರ ಮಾಡಿವೆ ಅಂತ. ನಿಮ್ಮಲ್ಲಿ ಗೌರಿಬಿದನೂರು ಎಷ್ಟು ಉಳಿದುಕೊಂಡಿವೆ, ಬೆಂಗಳೂರು ಎಷ್ಟು ಆವರಿಸ್ಕೊಂಡಿವೆ? ನನ್ನ ಮನಸ್ಸಿನಲ್ಲಿ ನನ್ನ ಬಾಲ್ಯ ಎಲ್ಲರಿಗೂ ಅತ್ಯಂತ ಸುಖ ಅನ್ನಿಸುತ್ತೆ. ಯಾಕೆಂದರೆ ಅಮ್ಮ ಇರ್ತಾರೆ, ಅಪ್ಪ ಇರ್ತಾರೆ, ನಾವಿನ್ನೂ ಚಿಕ್ಕವರಾಗಿರ್ತೀವಿ, ಜವಾಬ್ದಾರಿ ಇರಲ್ಲ, ಎಲ್ಲಂದ್ರಲ್ಲಿ ಆಡೋಕೆ ಹೋಗೋಕ್ಕೆ ಸಾಧ್ಯ ಇದೆ. ಬುಗುರಿ, ಚಿಣ್ಣಿ ದಾಂಡು, ಕ್ರಿಕೆಟು, ಫುಟ್ಬಾಲು, ಧೂಳಿನ ಕಾಲು, ತಲೆಗೆ ಎಣ್ಣೆ ನೀರು, ಬಾಲ್ಯದ ಸಂತೋಷವನ್ನೆಲ್ಲ ಗೌರಿಬಿದನೂರು ಕೊಡ್ತೀವಿ ಆಟಗಳ ಮೂಲಕ. ನಾನು ಆ ವೇಳೆಗೆ ಆರ್ಥಿಕವಾಗಿ ಮತ್ತು ಅನೇಕ ಕಾರಣಗಳಿಂದಾಗಿ ಅನೇಕ ಎಡವುಗಳನ್ನು ಎಡವಿ ಗೌರಿಬಿದನೂರಲ್ಲಿ ಸೇರಿಕೊಂಡಿದ್ದೆ. ಆ ಗೌರಿಬಿದನೂರಲ್ಲಿ ಪ್ರತಿಯ ನೋವಿನ ಜೊತೆಗೆ ಅಲ್ಲಿ ಜನಗಳು ನನ್ನನ್ನು ಹತ್ತಿರ ಮಾಡಿಕೊಂಡ್ರು. ಬರೀ ಸಂತೋಷವಲ್ಲ, ನಮ್ಮದು ನದಿಯ ದಂಡೆಯ ಮೇಲೆ ನಮ್ಮ ಮನೆ ಇದ್ದಿದ್ದು ಎಷ್ಟು ಚೆನ್ನಾಗಿರುತ್ತಲ್ವ. ಆದರೆ ನದಿಯಲ್ಲಿ ಯಾವತ್ತೂ ನೀರು ಹರಿದಿಲ್ಲ. ನದಿಯಲ್ಲಿ ನೀರಿಲ್ಲದ ನದಿಯ ದಂಡೆಯ ಮೇಲಿದ್ದ ಮಾವಿನ ಮರದ ಕೆಳಗೆ ನಮ್ಮ ಮನೆ, ಅವೆಲ್ಲ ನನಗೆ ಹೆಚ್ಚು ಸುಖ ಕೊಟ್ಟರು. ಹಾಗಾಗಿ ಗೌರಿಬಿದನೂರು ನನ್ನ ಹೆಚ್ಚು ಅರ್ಥಪೂರ್ಣವಾದ ಫೇಸ್ ಅಂತ ಅನಿಸುತ್ತೆ. ನೀವು ವಿಷಾದದಲ್ಲೇ ಒಂದು ಸಂತೋಷವನ್ನು ಕಂಡ್ಕೋತೀರಿ ಅಂತ ನಂಗೆ ಅನಿಸುತ್ತೆ. ಅದು ಯಾಕೆ ಸರ್? ದಿಸ್ ಇಸ್ ಎ ಬ್ರೀಫ್ ಸೊಜಾರ್ನ್ ಅಂಡರ್ ದಿ ಸನ್. ಅಂದರೆ ಸೂರ್ಯನ ಕೆಳಗಿನ ಒಂದು ಅತ್ಯಂತ ಕಿರು ಪ್ರಯಾಣ. ಇದು ಅತ್ಯಂತ ಕಿರು ಪ್ರಯಾಣ. ಆದ್ದರಿಂದ ಮೇಕ್ ಎ ಫೇವರಿಶ್ ಸರ್ಚ್ ಫಾರ್ ದಿ ಇಂಟರೆಸ್ಟಿಂಗ್ ಸೈಡ್ಸ್ ಆಫ್ ಲೈಫ್. ನಿನಗೆ ಬದುಕಿನ ಬಹಳ ಚೆನ್ನಾಗಿರುವ ಸೈಡ್ಗಳನ್ನು ನೀನು ಹುಡ್ಕೋ. ಯಾಕೆಂದರೆ ಇದು ಮುಗಿದೋಗುವಂಥದ್ದು, ಇವತ್ತೇ ಮುಗಿದೋಗುವಂಥದ್ದು, ನಾಳೆ ಮುಗಿದೋಗುವಂಥದ್ದು. ಕ್ಷೇತ್ರದಲ್ಲೂ ಬಹಳ ಸ್ಟಾಲ್ವಾರ್ಟ್ಗಳೇ ಇದ್ದರು. ಅಲ್ಲಿ ಲಂಕೇಶ್ ಇದ್ದರು, BV ಕಾರಂತರು ಇದ್ದರು, ಕಾರ್ನಾಡ್ರು ಇದ್ದರು, ಈ ಥರದವರೆಲ್ಲ ಇದ್ದರು. ಸೊ ಆ ಕಾಲ ಬೇರೆ ಇತ್ತು, ಈಗಿನ ಕಾಲ ಬೇರೆ ಇದೆ. ಸೊ ನಾವು ಈಗ ಮೆಟ್ಟಿಲು ಹತ್ತುವಾಗ ಹೇಗೆ ಹತ್ತಬೇಕು ಸರ್? ನಮಗೇನು ದಾರಿ? ನಾನು ಬೆಳೆಯುವಾಗ ಆವಾಗ ನವ್ಯ, ಆಗಲೇ ಗಿರೀಶ್ ಕಾಸರವಳ್ಳಿಯವರು ಹೇಳ್ತಾಯಿದ್ರು, ನಾವು ನವ್ಯದ ಕಾಲದಲ್ಲಿ ನಾವು ಬಂದವರು
ಅಂತ ಒಂದು ಇದನ್ನು ಹೇಳ್ತಾಯಿದ್ರು. ಆಗ ನನಗೆ ಇಬ್ಬರು ಗುರುಗಳಿದ್ದರು. ಅದೊಂಥರ ನವ್ಯದ ಅಂದರೆ ಅದೊಂದು ಪ್ರತಿಭಟನೆಯ ಮನಸ್ಸು. ಹಿಂದಿನದಾದ ಸಾಹಿತ್ಯಕ್ಕಿಂತ ಭಿನ್ನವಾದೆವು ನಾವು, ಕಟ್ಟುವೆವು ನಾವು ಹೊಸ ನಾಡೊಂದನು ರಸದ ಬೀಡೊಂದನು, ಹೊಸ ನೆತ್ತ ರುಕ್ಕುಕ್ಕೆ ಆರಿ ಹೋಗುವ ಮುನ್ನ. ಹೇಗೆ ಅಡಿಗರು ಹೇಳ್ತಾರೆ ಅದನ್ನು, ಅಡಿಗರು ಹೇಳ್ತಾರೆ, ಕಟ್ಟುವೆವು ನಾವು ಹೊಸ ನಾಡೊಂದನು ರಸದ ಬೀಡೊಂದನು. ಈ ನಡೆದಿದ್ದೆಲ್ಲ ನಡೆದು ಖಿನ್ನಗಾಗಿದೆ ಮನವು ಅಂತ, ಖಿನ್ನಗಾಗುತ್ತಂತೆ ಮನಸ್ಸು. ಅದನ್ನು ಒದ್ದುಕೊಂಡು ಬಂದಿದ್ದೀವಿ ನವ್ಯ. ಆ ಥರದ ಇದರಲ್ಲಿ ಯಾವ ಸಿದ್ಧವಾದದ್ದನ್ನು ನಾವು ಒಪ್ಕೊಳ್ಳೋ ಸ್ಥಿತಿಲಿರಲಿಲ್ಲ. ಬೆಳೀತಾ ಬೆಳೀತಾ ನನಗೆ ಇಬ್ಬರು ಗುರುಗಳು ಸಿಗ್ತಾರೆ. ಒಬ್ಬರು ಪಿ ಲಂಕೇಶ್ ಅಂತ. ಪಿ ಲಂಕೇಶ್ ನೀನು ಕೇಳಿರ್ಬೋದು, ಅನೇಕರು ಲಂಕೇಶ್ ಪತ್ರಿಕೆ ಓದಿರ್ಬೋದು. ನನ್ನ ಗುರುಗಳಲ್ಲಿ ಗುರು ಒಬ್ಬರು ನನ್ನ ತುಂಬ ಪ್ರಭಾವಿಸಿದ್ರು. ಅವ್ರು ಯೋಚನೆ ಮಾಡ್ತಾ ಇದ್ದ ರೀತಿ ಬೇರೆ ಇತ್ತು. ನನ್ನ ಹೀರೋ ಮಾಡಿದ್ರು ಕಣಯ್ಯ. ನಾನು ಹೀರೋ ಮಾಡಿದ್ದು ನನಗೆ ಗೊತ್ತಿರ್ಬೋದು, ಅನೇಕ ಕಡೆ ಹೇಳಿದ್ದೀನಿ. ಅವರೊಂದು ಸಿನಿಮಾ ತೆಗೆದ್ರು, ನಾಟಕಗಳು ಬರೆದು ಇದಾಗ್ತಾಯಿದ್ರು. ಮನೆ ಮಾರ್ಕೊಂಬಂದಿದ್ದೀರಾ, 1,15,000 ರೂಪಾಯಿ. ನನ್ನ ಮುಖ ನೋಡಿ ಸರ್, ಇವತ್ತು ಚಾಕ್ಲೇಟ್ ಹೀರೋಗಳಿದ್ದಾರೆ, ಅವ್ರನ್ನ ಹಾಕ್ಕೊಂಡ್ರೆ ಚಾಕ್ಲೇಟ್ ಹೀರೋ ಆಗಿದೆ ಅಂತ ನೀವು ಯಾರ್ಯಾರ್ದೋ ಒಂದು ಮನಸ್ಸಿನಲ್ಲಿ ಅಂದ್ಕೊಂಡಿದ್ದೀರಲ್ಲ, ಅವ್ರು ಯಾರಿಗೂ ಕ್ಯಾರೆಕ್ಟರ್ ಇರಲ್ಲ ರೀ. ನನ್ನ ಥರ ಸಫರಿಂಗು ನಿಮ್ಮ ಮುಖದಲ್ಲೂ ಇದೆ. ನನಗೆ ಆ ಸಫರಿಂಗ್ ಬೇಕು, ಆ ಸೊಟ್ಕಾಲು ಬೇಕು, ಆ ಆತ್ಮವಿಶ್ವಾಸ ಇಲ್ಲದೆ ಇರೋ ಅವಮಾನ, ನಾಚಿಕೆ ಎಲ್ಲ ಕೂಡಿರೋನು ಬೇಕು ಅಂತ ಅಂದರು. ಬದುಕಿನಲ್ಲಿ ನೀನು ಆತ್ಮವಿಶ್ವಾಸದ ನಡೀತಾ ಒಳಗೊಂದು ವಿನಯವನ್ನು, ನಾಚಿಕೆಯನ್ನು ಇಟ್ಕೋಬೇಕು ಅಂತ ಅವತ್ತು ಹೇಳ್ಕೊಟ್ಟವರು ಲಂಕೇಶ್ ಅವರು. ಇನ್ನೊಂದು ಕಡೆ ಕೆಲವು ದಿವಸ ಆದಮೇಲೆ ನನಗೆ ಹೆಣ್ಣು ಮಕ್ಕಳ ಸಂಕಟ ಮತ್ತು ಇದನ್ನು ನೋಡೋಕೆ ಶುರು ಮಾಡಿದ್ದೆ. ಪುಟ್ಟಣ್ಣ ಕಣ್ಗಾಲ್ ಅವರು ಒಂದು ದಿವಸ ಪರಿಚಯ ಆದರು. ಆಸ್ಫೋಟ ಅನ್ನೋ ನಾಟಕ ಬರೆದಿದ್ದೆ. ಅದನ್ನ ನೋಡಿ ನಮ್ಮೂರಿಗೆ ಬಂದರು. ನೀವು ಬಂದು ನನಗೊಂದು ಇದನ್ನು ಮಾಡಿಕೊಡ್ಬೇಕು ಅಂದ್ರೆ ಒಂದು ಕತೆ, ಅದನ್ನೇ ಮಾನಸ್ ಸರೋವರ ಅಂತ ನಾನು ಕತೆ ಮಾಡಿಕೊಟ್ಟಿದ್ದು. ಪುಟ್ಟಣ್ಣ ಕಣ್ಗಾಲ್ ಈ ಉತ್ತರ ಧ್ರುವ, ಇವರು ಲಂಕೇಶು ದಕ್ಷಿಣ ಧ್ರುವ. ಅವರಿಬ್ಬರು ಒಂದೇ ಸಮಯದಲ್ಲಿ ನನಗೆ ಗುರುಗಳಾಗಿದ್ದರು. ಸರ್, ಆ ಕಾಲದಲ್ಲಿ ಭಾಳ ಸುಂದರವಾದ ಹೀರೋಯಿನ್ಗಳಿದ್ರು. ಆ ಯಾರಾದರೂ ಹೀರೋಯಿನ್ ಜೊತೆ ಮತ್ತೊಂದು ಸಿನಿಮಾ ಮಾಡಬೇಕು ಅಂತ ಅನ್ನಿಸ್ಲಿಲ್ವಾ ಸರ್? ಯಾರು ಅವಕಾಶ ಕೊಡಲಿಲ್ವಾ? ಲಂಕೇಶ್ ಹತ್ರ ಹೇಳ್ತಾ ಇದ್ದೆ, ಸರ್ ಯಾರಾದರೂ ಒಳ್ಳೆ ಹೀರೋಯಿನ್ನ ಕೈಯಲ್ಲಿ ಇದು ಮಾಡಿಸ್ರಿ ರೀ, ಆ ರೋಲ್ಗೆ ಸರಿ ಹೋಗ್ತಾರೆ ಅಂತ ನಾನು ನೋಡಿದ್ರೆ ಆ್ಯಕ್ಟಿಂಗು ಏನೂ ಬರಲ್ಲ, ಆ್ಯಕ್ಟಿಂಗ್ ಚೆನ್ನಾಗಿರ್ತಾರೆ ಅಂತ ಮಾಡಿದ್ರೆ ಆ ರೋಲ್ ಬಗ್ಗೆ ಏನು ಗೊತ್ತಿರಲ್ಲ ಅವ್ರಿಗೆ ಅಂತ ಇದ್ರು. ಆ ಥರ ನಮ್ಮೆಲ್ಲರ ಸ್ಥಿತಿನೂ. ಪ್ರೇಕ್ಷಕರಲ್ಲೂ ಒಂದು 4-5 ಪ್ರಶ್ನೆ ಕೇಳಬಹುದು ಅಂತ. ಸೀತಾರಾಮ ಅವರ ಕಣ್ಣಲ್ಲಿ ಸ್ತ್ರೀ ಎಂದರೆ ಕಣ್ಣೀರಲ್ಲ, ಆ ಕಣ್ಣೀರನ್ನು ತೊಡೆದಾಕೋ ಫೈಟು. ಆ ಫೈಟನ್ನು, ಮಗನ ಕಣ್ಣೀರನ್ನು ಹೊಡೆದಾಕೋ ಫೈಟು ಆ ಸ್ತ್ರೀಯಲ್ಲಿರುತ್ತೆ. ಆದ್ದರಿಂದನೇ ಆ ಸ್ತ್ರೀ ಮಹತ್ವದ ಸ್ತ್ರೀ ಅಂತ ನಾನು ಅಂದ್ಕೊಳ್ಳೋದು. ನಿಮ್ಮ ಜೀವನದಲ್ಲಿ ಯಾವ ಘಟನೆಗಳು ಹೆಚ್ಚು ಬರವಣಿಗೆಗೆ ಸ್ಫೂರ್ತಿ ನೀಡಿದೆ ಅಥವಾ ಯಾವುದು ಪ್ರಭಾವ ಬೀರಿದೆ ಅಂತ ಕೇಳ್ಬೋದಾ? ನಮ್ಮ ಮಾಲವಿಕಾ ಈಗ ತಾನೇ ಬಂದರು, ಇಲ್ಲೆಲ್ಲೋ ಇದ್ದಾರೆ. ನಮ್ಮ ಮಾಲವಿಕಾ ಇದ್ದಾರಾ? ಹೊರಟೋದ್ರಾ? ಇದ್ದೀರಾ? ಮಾಲವಿಕಾ, ಈ ಪ್ರಶ್ನೆಗೆ ನೀವು ಉತ್ತರ ಕೊಡ್ಬೋದ್ರಿ. ನನ್ನ ಎಲ್ಲ ಇದರಲ್ಲೂ ನೀವೇ ಇದಾಗಿ ಮಾಡಿರೋದು. ಒಂದು ರೀತಿಯ ದರ್ಶನ ಇರುತ್ತೆ, ಎಲ್ಲವೂ ಮಾತುಗಳಲ್ಲಿ ಪ್ರಕಟ ಆಗಲ್ಲ ಅಂತ ನಾನು ಅಂದ್ಕೋತೀನಿ. ಅದರ ಒಳಗಡೆ ಒಂದು ಸತ್ಯ ಇರುತ್ತೆ. ಆ ಸತ್ಯವನ್ನು ಕಂಡುಕೊಳ್ಳೋದೇ ಸೀತಾರಾಮ್ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ಅಂತ ನಾನು ಅಂದುಕೊಂಡಿದ್ದೀನಿ. ಸಾಲುಗಳ ಮಧ್ಯೆ ಓದೋದು ಅಂತಾರಲ್ಲ ಹಾಗೆ. ಹಾಗಾಗಿ ಈ ಸ್ತ್ರೀ ಸಂವೇದನೆ ಏನೇನಿದೆ, ಅವರು ತನ್ನನ್ನು ತಾಯಿಯಾಗಿ, ತನ್ನನ್ನು ತಂಗಿಯಾಗಿ, ಅಕ್ಕಾಗಿ, ಸಹೋದರಿಯಾಗಿ ಹೀಗೆ ಅವರು ಅನುಭವಿಸ್ಕೊಂಡು ಪ್ರಕಟಿಸಿದಂತಹ ಎಲ್ಲ ಭಾವನೆಗಳು ನನ್ನಂತಹ ಕಲಾವಿದರ ಮೂಲಕ ವಿಶ್ವಕ್ಕೆ ಸಂದಿದೆ ಅಂತ ನಾನು ಅಂದ್ಕೋತೀನಿ. ಈ ಸಿನಿಮಾ ಅಥವಾ ಧಾರಾವಾಹಿಗಳು ಯಾವುದೇ ದೃಶ್ಯ ಮಾಧ್ಯಮಗಳಲ್ಲಿ ಮಹಿಳೆಯರನ್ನ ವೈಭವೀಕರಿಸುವ ದೃಷ್ಟಿಕೋನದ ಹೊರತಾಗಿ ಮತ್ತೊಂದು ಹೊಸ ಟ್ರೆಂಡನ್ನು ಶುರು ಮಾಡಲಿಕ್ಕೆ ಅವರನ್ನು ಒಳ್ಳೆಯ ಸ್ಥಾನದಲ್ಲಿ ನಾನು ವೈಭವೀಕರಿಸಲೇ ಇಲ್ಲ ಎಲ್ಲೂ. ಅವಳ ಘನತೆಯನ್ನು ಹುಡುಕಿದೆ. ಒಳಗೆ ಒಂದು ಘನತೆ ಇರುತ್ತೆ ಎಲ್ಲರಿಗೂ. ಹೆಣ್ಣು ಮಕ್ಕಳಿಗೆ ಜಾಸ್ತಿ ಘನತೆ ಇರುತ್ತೆ ಅಂದರೆ ಆ ಘನತೆಗೆ ಏಟು ಬಿದ್ದಿದೆ ಹಿಂದೆ. ಆದ್ದರಿಂದ ಆ ಘನತೆ ಇರುತ್ತೆ. ಆ ಘನತೆಯನ್ನು ಮೇಲಕ್ಕೆ ತಗೊಳ್ಳೋದು ಅಂದರೆ ಅವರೆಲ್ಲ ನೀವೇ ಹೆಣ್ಮಕ್ಳೇ. ಆ ಹೆಣ್ಣುಮಕ್ಕಳು ಬರೀ ಮನೆಯಲ್ಲಿ ಅಡುಗೆ ಮಾಡೋದಲ್ಲ, ನಾವು ಇದನ್ನೆಲ್ಲ ಮಾಡಬಲ್ಲರಿ, ಎಲ್ಲ ಫೈಟ್ಗಳನ್ನ ಆಡಬಲ್ಲರಿ, ಎಲ್ಲದರಲ್ಲೂ ಗೆಲ್ಲಬಲ್ಲವಿ ಅನ್ನೋದನ್ನು ನಾನು ಸೂಕ್ಷ್ಮವಾಗಿ ತೋರಿಸೋದಕ್ಕಿದೆ, ವೈಭವೀಕರಿಸೋದಲ್ಲ. ಸ್ತ್ರೀ ಸಂವೇದನೆಯ ಒಳನೋಟಗಳಲ್ಲಿ ಆಂತರಿಕತೆಯ ಎಲ್ಲೋ ಬಂಡಾಯತ್ವದ ಧ್ವನಿ ಕಾಡ್ತಾ ಇರುತ್ತೆ. ಹಾಗಾದರೆ ನಿಮ್ಮ ನೋಟದಲ್ಲಿ ಬಿಡುಗಡೆ ಎಂದರೆ ಏನು ಸರ್? ನನ್ನ ಸೀರಿಯಲ್ಗಳಲ್ಲೆಲ್ಲ ನೋಡಿದ್ರು ಮುಕ್ತ 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 ಅಂತ. ಆ ಮುಕ್ತ ಅಂದ್ರೆ ಬಿಡುಗಡೆ ಬಹುದು ಅಂತ ಒಂದು ಕನಸನ್ನು ನೋಡ್ತಾ ಇರ್ತೀರೋ, ಆ ಕನಸು ಸತ್ಯವಾಗೋ ಟೈಮಿಗೆ ಬಂದಾಗ ಅದು ಬಿಡುಗಡೆ ಅಂತ. ನೀವು ಹಿಂದೆ 47ಕ್ಕೆ ಮುಂಚೆ ಸ್ವಾತಂತ್ರ್ಯ ಅದೊಂದು ಕನಸಾಗಿತ್ತು, ಆವತ್ತು ಬಿಡುಗಡೆ ಅದು ಸಿಕ್ಬಿಟ್ಟಾಗ.
ಆ ಥರದ ಒಂದು ಇದಕ್ಕೆ ನೀವು ಕಾಯ್ತಾ ಇರೋದು ಬಂದುಬಿಟ್ಟಾಗ ಅದೊಂದು ಬಿಡುಗಡೆ. ಸರ್, ಕೊನೆಯ ಪ್ರಶ್ನೆ. ತುಂಬ ಜನ ಕಾಯ್ತಾ ಇದ್ದಾರೆ ನಿಮ್ಮ ಹತ್ರ ಏನೇನೋ ಕೇಳಬೇಕು ಅಂತ. ಅಶ್ವಿನ್ ಹಾಸನ್ ಅವರು ಏನೋ ಕಾಮಿಡಿಯಾಗಿ ಕೇಳ್ತಾರಂತೆ. ಇಲ್ಲಿಗೆ ಮುಗಿಸೋಣ ಸರ್ ಪ್ರಶ್ನೆ. ಫಸ್ಟ್ ಕಡೆದು ಕಾಮಿಡಿ ಬೇಡ್ರಿ, ಹೇಳಿ. ಕೇಳಲ್ಲ ಸರ್? ಕೇಳಿ ಸಬ್ ಇನ್ಸ್ಪೆಕ್ಟರ್. ಸರ್, ಈಗ ನೀವು ರಾಜಕೀಯದಲ್ಲಿ ಇದ್ದವರು, ಮತದಾನ ಸಿನಿಮಾ ಮಾಡಿದವರು, ಭೈರಪ್ಪನವ್ರ ಕಾದಂಬರಿನ. ಈಗ ಬೆಳಗ್ಗೆ ಎದ್ದರೆ AI, ಅಂದರೆ ಮುಂಚೆ ಗೂಗಲ್ ಮಾಡ್ತಿದ್ವಿ, ಈಗ AI ಮಾಡ್ತಿದ್ದೀವಿ. ಈ AI ಕಾಲದಲ್ಲಿ ನಮ್ಮ ಮುಂದಿನ ಮುಖ್ಯಮಂತ್ರಿ ಯಾರಾಗ್ಬೋದು ಅಥವಾ ನಮ್ಮ ದೇಶದ ರಾಜಕೀಯ ಏನಾಗ್ಬೋದು? ಸುಮ್ಮನೆ ನನಗೆ ಅನ್ನಿಸ್ತು, ಯಾಕೆಂದರೆ ನೀವು ಆ ಹಿನ್ನೆಲೆಯಿಂದ ಬಂದಿರೋದ್ರಿಂದ ಅಂದರೆ ಏನಿರ್ಬೋದು ನಿಮ್ಮ ಚಿಂತನೆಯಲ್ಲಿ ಅಂತ ಅಷ್ಟೇ. ನನ್ನ ಆಸೆ ಏನಿರ್ಬೋದು ಅಂತ, ವಾಸ್ತವ ಏನಿರ್ಬೋದು ಅಂತಲ್ಲ. AI ಎಲ್ಲರ ಮೇಲೂ ಪ್ರಭಾವ ಬೀರ್ತಿದೆ ಅಂತ ಎಲ್ಲ ಹೇಳ್ತಿದ್ದಾರೆ. ಹಾಗಿದ್ರೆ ಏನೇ ಕೇಳಿ, ನನ್ನ ಕೇಳಿದ್ರೆ ಹಾಂ, ವಾಸ್ತವ ಏನಂದರೆ ನಾನು ಹೇಳೋದು ಯಾವುದೂ ಆಗಲ್ಲ. ಕನಸು ಏನು ಅಂದರೆ ನಾನೇ ಮುಖ್ಯಮಂತ್ರಿ ಆಗಬೇಕು ಅಂತ. ಓಕೆ. ನಾವು ಒಂದು ವಸ್ತುವನ್ನು ತದೇಕಚಿತ್ತವಾಗಿ ನೋಡಿದಾಗ ಇನ್ನೊಂದು ವಸ್ತು ಹೇಗೆ ಕಾಣಿಸುತ್ತೋ, ಅವರ ಮಾತುಗಳನ್ನು ಅದೇ ನಾವು ಧ್ಯಾನಿಸ್ತಾ ಹೋದಾಗ ಇನ್ನೇನೋ ಹೊಳೆಯುತ್ತೆ ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ಸೊ ಅಂತ ಹಲವಾರು ಹೊಳವುಗಳನ್ನು ಕೊಟ್ಟ ನಿಮಗೆ ಧನ್ಯವಾದಗಳು ಸರ್. ಈ ಸಂವಾದ ಚೆನ್ನಾಗಾಯಿತು ಅಂತ ಭಾವಿಸ್ತೀನಿ ನಾನು. ನಿಮಗೆ ಎಲ್ಲರಿಗೂ ಕೃತಜ್ಞ. ಇಂಥ ಯುಗಾದಿ ಬೇಗ ಬೇಗ ಬರ್ತಾ ಇರಲಿ, ಪ್ರತಿ ತಿಂಗಳು ಬರ್ತಾ ಇರಲಿ ಅಂತ ಆಶಿಸ್ತಾ ನಮಸ್ಕಾರಗಳು. ನಮ್ಮ ಈ ಸಂವಾದ ನೆರವೇರಿಸಿಕೊಟ್ಟ ರಾಜೇಶ್ ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ರವಿ ಹೆಗಡೆ ಅವರಲ್ಲಿ ಕೇಳ್ಕೊಳ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.